ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಈ ಒಂದು ಅಧ್ಯಾಯದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ಬಿಡಿಸ್ತಾ ಇದ್ದೀವಿ. ಅಭ್ಯಾಸ 5.1 ನಾವು ನೋಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 5ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 6 ಬಿಡಿಸೋಣ. ಕೊಟ್ಟಿರುವ ಮಾದರಿಯನ್ನು ಉಪಯೋಗಿಸಿಕೊಂಡು ಬಿಟ್ಟಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಯಾವ ರೀತಿ ಮಾದರಿಯನ್ನು ಅವರು ಬಳಸಿದ್ದಾರೆ ಅಂತ ಇಲ್ಲಿ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಯಾವ ರೀತಿ ಅಂದರೆ, ಮಾದರಿಯನ್ನು ಕಂಡುಹಿಡಿಯಲು 3ನೇ ಸಂಖ್ಯೆಯು 1ನೇ ಮತ್ತು 2ನೇ ಸಂಖ್ಯೆಗಳಿಗೆ ಸಂಬಂಧಿಸಿದೆ ಹೇಗೆ? 4ನೇ ಸಂಖ್ಯೆಯು 3ನೇ ಸಂಖ್ಯೆಗೆ ಸಂಬಂಧಿಸಿದೆ ಹೇಗೆ ಅಂದರೆ ಏನು ಹೇಳಿದಾರೆ ಅಂದರೆ, ಅವರು ಇದು 1ನೇ ಸಂಖ್ಯೆ, 2ನೇ ಸಂಖ್ಯೆ, 3ನೇ ಸಂಖ್ಯೆ, 4ನೇ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ಈ 3ನೇ ಸಂಖ್ಯೆಯು 1ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಈ 4ನೇ ಸಂಖ್ಯೆಯು 3ನೇ ಸಂಖ್ಯೆಗೆ ಸಂಬಂಧಿಸಿದೆ ಅಂತೇಳಿ ಹೇಳಿದ್ದಾರೆ. ಯಾವ ರೀತಿ ಸಂಬಂಧಿಸಿದವು ಅಂತೇಳಿ ನಾವು ಇವಾಗ ನೋಡೋಣ. ಮೊದಲನೇದಾಗಿ ಇದು 3ನೇ ಸಂಖ್ಯೆಯು ಈ 1ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆಗೆ ಯಾವ ರೀತಿ ಸಂಬಂಧಿಸಿದವು ಅಂತೇಳಿ ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ಇಲ್ಲೇನಿದೆ, 2 ಸ್ಕ್ವೇರ್ ಇದೆ. ಇಲ್ಲೇನಿದೆ, ಒಂದು ಸ್ಕ್ವೇರ್ ಇದೆ, ಇದು 2 ಸ್ಕ್ವೇರ್ ಇದೆ. ಇವಾಗ 1 ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ? 1 ಬರುತ್ತೆ. ಅದೇ ರೀತಿ 2 ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಇವಾಗ ಇಲ್ಲಿ ಇದು 2 ಸ್ಕ್ವೇರ್ ಇದೆ ಅಂದರೆ 4 ಬರಬೇಕು. ಇವು ಎರಡನ್ನ ನಾವು ಏನು ಮಾಡಿದಾಗ ನಮಗೆ 4 ಬರ್ತದೆ ಅಂದರೆ, ಇಲ್ಲಿ ನಮ್ಗೆ ಗೊತ್ತಿದೆ 1 ಸ್ಕ್ವೇರ್ ಮಾಡಿದರೆ 1, 2 ಸ್ಕ್ವೇರ್ ಮಾಡಿದರೆ 4 ಬಂತು. ನಮಗೆ 4 ಬರಬೇಕಂದ್ರೆ ಇವೆರಡು ಸಂಖ್ಯೆಗಳನ್ನ ಏನು ಮಾಡ್ಬೇಕು? ನಾವು ಗುಣಾಕಾರ ಮಾಡಿದಾಗ ನಮಗೆ 3ನೇ ಸಂಖ್ಯೆ ಬರುತ್ತದೆ. ಅಂದರೆ 1 × 2 ಅಂದರೆ 2 ಆಗುತ್ತದೆ. ಅಂದರೆ ಈ 3ನೇ ಸಂಖ್ಯೆಯು ಯಾವ ರೀತಿ ಸಂಬಂಧಿಸಿದ ಅಂದರೆ, 1 ಮತ್ತು 2ನೇ ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ 3ನೇ ಸಂಖ್ಯೆ ಬರುತ್ತದೆ. ನೆಕ್ಸ್ಟು ಈ 4ನೇ ಸಂಖ್ಯೆ 3ನೇ ಸಂಖ್ಯೆಗೆ ಯಾವ ರೀತಿ ಸಂಬಂಧಿಸಿದೆ ಅಂದರೆ, ಇಲ್ಲಿ ನೀವು ನೋಡ್ಬೋದು 3ನೇ ಸಂಖ್ಯೆ ಏನಿದೆ, ಇಲ್ಲಿ 2 ಇದೆ. 4ನೇ ಸಂಖ್ಯೆ ಎಷ್ಟಿದೆ? 3 ಇದೆ. ಅಂದರೆ ಈ 2ರ ಮುಂದೆ ಬರೋ ಸಂಖ್ಯೆ ಯಾವುದಂದ್ರೆ 3. ಹಾಗಾಗಿ ಇಲ್ಲಿ ಅವರು 3 ಅಂತೇಳಿ ಬರ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ನೋಡಬೇಕು ಡೈರೆಕ್ಟಾಗಿ. ಈ 3ನೇ ಸಂಖ್ಯೆ ಏನಾಗಿರ್ತದೆ ಅಂದರೆ, ಇವೆರಡು ಸಂಖ್ಯೆಗಳ ಗುಣಾಕಾರ ಆಗಿರುತ್ತದೆ. ಅಂದರೆ 2 3 ಎಷ್ಟು? 6. ಇನ್ನು ಸ್ಕ್ವೇರ್ ಮಾಡ್ಕೊತ ಕೂಡಬೇಡಿ, ಡೈರೆಕ್ಟಾಗಿ ನೀವು ಇಲ್ಲಿ ಬರಿಬೋದು. ಯಾಕಂದರೆ ಎಲ್ಲ ಕಡೆ ಸ್ಕ್ವೇರ್ ಇದೆ. ನೆಕ್ಸ್ಟ್ ಇಲ್ಲಿ 2 3 ಎಷ್ಟು? 6. ಇದು 4ನೇ ಸಂಖ್ಯೆ ಏನಾಗಿರ್ತದೆ ಅಂದರೆ, ಈ 3ನೇ ಸಂಖ್ಯೆ ಮುಂದಿನ ಸಂಖ್ಯೆ ಇರುತ್ತದೆ. 6ರ ನೆಕ್ಸ್ಟ್ ಬರೋ ಸಂಖ್ಯೆ ಯಾವುದಂದ್ರೆ 7. ಈ ರೀತಿ ಒಂದು ಮಾದರಿನವರು ಬಳಸಿದ್ದಾರೆ. ನೆಕ್ಸ್ಟು 3 4 ಎಷ್ಟು? 12. 12ರ ನೆಕ್ಸ್ಟ್ ಬರೋ ಸಂಖ್ಯೆ ಯಾವುದು? 13. ನೆಕ್ಸ್ಟು ಅದೇ ರೀತಿ 4 5 ಎಷ್ಟು? 20. ಇಲ್ಲೇನು ಬರೀಬೇಕಂದ್ರೆ ನಾವು 20 ಸ್ಕ್ವೇರ್ ಆಗುತ್ತದೆ. 20ರ ನೆಕ್ಸ್ಟ್ ಬರೋ ಸಂಖ್ಯೆ ಯಾವುದಂದ್ರೆ 21. ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. ಈ 30 ಯಾವ ರೀತಿ ಬರುತ್ತೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಮೊದಲೆರಡು ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ 30 ಬರುತ್ತದೆ. ಇವಾಗ 5ಅನ್ನು ನಾವು ಎಷ್ಟರಿಂದ ಗುಣಿಸಿದಾಗ 30 ಬರ್ತದೆ ಅಂದರೆ, 5 6 30 ಆಗುತ್ತದೆ. ನೆಕ್ಸ್ಟು ಈ 30ರ ಮುಂದಿನ ಸಂಖ್ಯೆ ಎಷ್ಟೈತೆ? 31. ಅದೇ ರೀತಿ ಇಲ್ಲಿ 3ನೇ ಸಂಖ್ಯೆಯನ್ನು ಅವರು ಕಂಡುಹಿಡಿ ಅಂತಿದ್ದಾರೆ. ಇವಾಗ ಮೊದಲೆರಡು ಸಂಖ್ಯೆಗಳನ್ನ ಗುಣಿಸಿದಾಗ ನಮಗೆ 3ನೇ ಸಂಖ್ಯೆ ಬರುತ್ತದೆ. ಇಲ್ಲಿ 6 7 ಎಷ್ಟು? 42. ಹಾಗಾಗಿ ನಾವು ಏನಂತ ಬರಿಬೇಕಂದ್ರೆ 42 ಅಂತೇಳಿ ಬರಿಬೇಕು. ನೆಕ್ಸ್ಟು 4ನೇ ಸಂಖ್ಯೆನ ಯಾವ ರೀತಿ ಬರಿತೀವಿ ಅಂದ್ರೆ, ನಾವು ಈ 3ನೇ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನು ಬರೀತೇವೆ. ಇಲ್ಲಿ 42 ಇದೆ. ಇಲ್ಲಿ ನಾವು ಏನಂತ ಬರಿಬೇಕು? ಅದರ ಮುಂದಿನ ಸಂಖ್ಯೆ ಎಷ್ಟಾಗುತ್ತೆ? 43. ಈ ರೀತಿಯಾಗಿ 3ನೇ ಸಂಖ್ಯೆಯು ಮೊದಲೆರಡು ಸಂಖ್ಯೆಗಳ ಗುಣಾಕಾರವಾಗಿದೆ. ನೆಕ್ಸ್ಟು 4ನೇ ಸಂಖ್ಯೆಯು 3ನೇ ಸಂಖ್ಯೆಯ ಮುಂದಿನ ಸಂಖ್ಯೆ ಆಗಿದೆ. ಈ ರೀತಿ ಒಂದು ಮಾದರಿಯನ್ನು ಇಲ್ಲಿ ಬಳಸಿದ್ದಾರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 7, ಸಂಖ್ಯೆಗಳನ್ನು ಕೂಡಿಸದೆ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅವನ್ನ 1 + 3 + ಈ ರೀತಿ ಕೊಟ್ಟಿದ್ದಾರೆ. ಇವುಗಳನ್ನು ನಾವು ಯಾವುದೇ ರೀತಿ ಕೂಡಿಸದೆ ಡೈರೆಕ್ಟಾಗಿ ಇವುಗಳ ಮೊತ್ತವನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಇದರಲ್ಲಿ 1ನೇದ್ದು 1 + 3 + 5 + 7 + 9. ಇದನ್ನು ನಾವು
ಕೂಡಿಸೋದಕ್ಕಿಂತ ಮುಂಚೆ ನಮಗೆ ಒಂದು ಅಂಶ ಗೊತ್ತಿರಬೇಕು. ಅದ್ಯಾವುದಂದರೆ ಮೊದಲ n ಬೆಸ ಸಂಖ್ಯೆಗಳ ಮೊತ್ತವು n² ಗೆ ಸಮವಾಗಿರುತ್ತದೆ. ಅಂದರೆ ಈ ರೀತಿ ಬೆಸ ಸಂಖ್ಯೆಗಳನ್ನ ಕೊಟ್ಟಾಗ ಅಂದರೆ ಅವು ಏನಿರಬೇಕಂದ್ರೆ ಅವು ಅನುಕ್ರಮವಾಗಿರಬೇಕು, ಒಂದರಿಂದನೇ ಸ್ಟಾರ್ಟ್ ಆಗಿರಬೇಕು, ಅವು ಮತ್ತೆ ಬೆಸ ಸಂಖ್ಯೆಗಳನ್ನೇ ಆಗಿರಬೇಕು. ಆವಾಗ ಅವುಗಳ ಮೊತ್ತವು ಏನಾಗಿರುತ್ತದೆ ಅಂದರೆ n² ಗೆ ಸಮವಾಗಿರುತ್ತದೆ. ಅಂದರೆ ಇಲ್ಲಿ ನೀವು ನೋಡ್ಬೋದು, ಆ ಕೊಟ್ಟಂತಹ ಈ ರೀತಿ ಕೊಟ್ಟಾಗ ಅವುಗಳು ಅಷ್ಟು ಬೆಸ ಸಂಖ್ಯೆಗಳ ಅದಾವ ಇಲ್ಲೋ ಅಂತ ಮೊದಲು ನಾವು ನೋಡ್ಕೋಬೇಕು. ಹೌದು, ಇವಷ್ಟು ಬೆಸ ಸಂಖ್ಯೆಗಳ ಆಗಿದ್ದಾವೆ. ಎಷ್ಟು ಸಂಖ್ಯೆಗಳದಾವ ಅಂದರೆ ಇವು 1, 2, 3, 4, 5. ಮೊದಲು ಈ ಅಂಶವನ್ನು ನೋಡ್ಕೋಬೇಕು. ಅದೇ ರೀತಿ ಇವು ಅನುಕ್ರಮವಾಗಿದ್ದಾವಿಲ್ಲ ಅಂತ ನೋಡ್ಕೋಬೇಕು. 1, 3, ಅದರ ನೆಕ್ಸ್ಟ್ ಬರೋದು 5, ಅದರ ನೆಕ್ಸ್ಟ್ 7, ಅದರ ನೆಕ್ಸ್ಟ್ 9, ಅದರ ನೆಕ್ಸ್ಟ್ 11. ಈ ರೀತಿ ಬರ್ತಾವೆ ಅನುಕ್ರಮವಾಗಿ. ಇಲ್ಲಿ 9ರವರೆಗೆ ಕೊಟ್ಟಾರೆ. ಎಷ್ಟದಾವ ಅಂದರೆ 5 ಅದಾವು. ಇವಾಗ 5ರ ವರ್ಗ ಮಾಡಿದರೆ ಎಷ್ಟಾಗುತ್ತೆ ಅಂದರೆ 25. ಇವುಗಳನ್ನು ಅಷ್ಟು ಕೂಡಿಸಿದರೆ ನಮಗೆ 25 ಆಗುತ್ತದೆ. ಇಲ್ಲಿ ನಮಗೆ ಈ ರೀತಿ ಲೆಕ್ಕಗಳನ್ನ ಮಾಡಬೇಕಂದ್ರೆ ಈ ಒಂದು ಅಂಶ ನಮಗೆ ಗೊತ್ತಿರಬೇಕು. ನೆಕ್ಸ್ಟು ಎರಡನೇದ್ದು, ಇಲ್ಲಿ 1ರಿಂದ 19ರವರೆಗೆ ಬೆಸ ಸಂಖ್ಯೆಗಳನ್ನ ಅವರು ಕೊಟ್ಟಿದ್ದಾರೆ. ಇವು ಅನುಕ್ರಮವಾಗಿವೆ. ಇವು ಎಷ್ಟು ಸಂಖ್ಯೆಗಳದಾವ ಅಂದರೆ ನೋಡ್ಬೋದು. ಇಲ್ಲಿ 1, 2, 3, 4, 5, 6, 7, 8, 9, 10. ಅಂದರೆ 10 ಬೆಸ ಸಂಖ್ಯೆಗಳ ಮೊತ್ತವು ಏನಾಗಿರ್ತದೆ ಅಂದರೆ 10ರ ವರ್ಗಕ್ಕೆ ಸಮನಾಗಿರುತ್ತದೆ. ಹಾಗಾಗಿ 10² ಅಂದರೆ ಎಷ್ಟಾಗುತ್ತೆ? 100 ಆಗುತ್ತೆ. ಇವನು ಅಷ್ಟು ಕೂಡಿಸಿದಾಗ ನಮಗೆ 100 ಮೊತ್ತ ಬರುತ್ತದೆ. ನೆಕ್ಸ್ಟು ಮೂರನೇದು, ಇಲ್ಲಿ 1ರಿಂದ ಅನುಕ್ರಮವಾಗಿ 23 ಬೆಸ ಸಂಖ್ಯೆಗಳನ್ನವರು ಕೊಟ್ಟಿದ್ದಾರೆ. ಇವು ಎಷ್ಟು ಸಂಖ್ಯೆಗಳಕ್ಕ ಅಂದರೆ 1, 2, 3, 4, 5, 6, 7, 8, 9, 10, 11, 12. ಈ 12 ಬೆಸ ಸಂಖ್ಯೆಗಳ ಮೊತ್ತವು 12ರ ವರ್ಗಕ್ಕೆ ಸಮನಾಗಿರುತ್ತದೆ. ಈ ಅಂಶ ನಮಗೆ ಗೊತ್ತಿದೆ. ಹಾಗಾಗಿ 12² ಎಷ್ಟಾಗುತ್ತೆ ಅಂದರೆ 144 ಆಗುತ್ತದೆ. ಇವುಗಳನ್ನ ಅಷ್ಟು ಕೂಡಿಸಿದಾಗ ನಮಗೆ ಮೊತ್ತವು 144 ಬರುತ್ತದೆ. ಇಲ್ಲಿ ನಮಗೆ ಈ ಒಂದು ಅಂಶ ನಮಗೆ ಗೊತ್ತಿರಬೇಕು. ಇದನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 8. ಅದರಲ್ಲಿ ಒಂದನೇದು, 49ಅನ್ನು 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. ಅದರಲ್ಲಿ ಎರಡನೇದು, 121ಅನ್ನು 11 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. ಇಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ 7ನೇ ಪ್ರಶ್ನೆ ಏನು ಮಾಡಿದ್ದೀವಲ್ಲ, ಅದರ ವಿರುದ್ಧವಾದ ಪ್ರಶ್ನೆನ 8ನೇ ಪ್ರಶ್ನೆ ಆಗಿದೆ. ಇದನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಇಲ್ಲಿ ಒಂದನೇದ್ದು, 49ಅನ್ನು 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ಏನೇನು ಹೇಳ್ತದೆ ಅಂದರೆ, ಈ 49 7 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಅಂದರೆ ಆ ಅನುಕ್ರಮ ಬೆಸ ಸಂಖ್ಯೆಗಳು ಯಾವಾಗಲೂ 1ರಿಂದ ಪ್ರಾರಂಭವಾಗಿರುತ್ತವೆ. ಇಲ್ಲಿ ನಮಗೆ ಒಂದು ಅಂಶ ಗೊತ್ತಿರಬೇಕು. ಒಂದು ಸಂಖ್ಯೆ ವರ್ಗ ಸಂಖ್ಯೆ ಆಗಿದ್ದರೆ ಅದು 1ರಿಂದ ಪ್ರಾರಂಭವಾಗಿರುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಅಂದರೆ 1ರಿಂದ ಸ್ಟಾರ್ಟ್ ಆಗಿರ್ತಾವೆ. 1, 3, 5, 7, 9, 11 ಈ ರೀತಿಯಾಗಿ ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ ಆಗಿರುತ್ತವೆ. ಹಾಗಾಗಿ ಇಲ್ಲಿ 49ಅನ್ನು 7 ಬೆಸ ಸಂಖ್ಯೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ, ಇಲ್ಲಿ 7 ಅಂತೇಳಿ. ಹಾಗಾಗಿ ಇಲ್ಲಿ ನಾವು 1ರಿಂದ ಅನುಕ್ರಮವಾಗಿ 7 ಬೆಸ ಸಂಖ್ಯೆಗಳನ್ನ ಬರಿಬೇಕು. ಇಲ್ಲಿ 1 + 3 + 5 + 7 + 9 + 11 + 13. ಇಲ್ಲಿ ನೋಡ್ಬೋದು 1, 2, 3, 4, 5, 6, 7. ಅಂದರೆ 7 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ಅಂದರೆ 49. ನೆಕ್ಸ್ಟು ಎರಡನೇದು, 121ಅನ್ನು 11 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. ಅದೇ ರೀತಿ ಇಲ್ಲಿ ಕೂಡ ನಾವು 1ರಿಂದ ಅನುಕ್ರಮವಾಗಿ 11 ಬೆಸ ಸಂಖ್ಯೆಗಳನ್ನ ನಾವು ಇಲ್ಲಿ ಬರಿಬೇಕು. ಇಲ್ಲಿ ನೋಡ್ಬೋದು 1, 3, 5, 7, 9, 11, 13, 15, 17, 19, 21. ಇವು ಅಷ್ಟು ಏನದಾವಂದ್ರೆ 11 ಬೆಸ ಸಂಖ್ಯೆಗಳಾಗಿದ್ದಾವೆ. ನೋಡ್ಬೋದು ನೀವು ಇಲ್ಲಿ 1, 2, 3, 4, 5, 6, 7, 8, 9, 10, 11. ಇವುಗಳ ಮೊತ್ತ ಏನಾಗಿರುತ್ತದೆ ಅಂದರೆ 121 ಆಗಿರುತ್ತದೆ. ಇಲ್ಲೇ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಏನಂದರೆ, ಈ 121ಅನ್ನು 11 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿರಿ ಅಂತೇಳಿ. ಹಾಗಾಗಿ ನಾವು ಅನುಕ್ರಮವಾಗಿ 1ರಿಂದ ಸ್ಟಾರ್ಟ್ ಮಾಡಿ 11 ನಾವು ಬೆಸ ಸಂಖ್ಯೆಗಳನ್ನು ಬರೆದ್ರೆ ಅದು ಡೈರೆಕ್ಟಾಗಿ 121ರ ಮೊತ್ತವಾಗಿರುತ್ತದೆ. ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 9.
ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಇಲ್ಲಿ ಒಂದನೇದು 12 ಮತ್ತು 13, ಎರಡನೇದು 25 ಮತ್ತು 26, ಮೂರನೇದು 99 ಮತ್ತು 100. ಅಂದರೆ ಇಲ್ಲಿ 12 ಮತ್ತು 13ರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದಾವು? ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವುಗಳನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತೇಳಿ ನೋಡೋಣ. ಇದರಲ್ಲಿ ಒಂದನೇದು 12 ಮತ್ತು 13. ಇವೆರಡು ಸಂಖ್ಯೆಗಳನ್ನ ನೋಡಿದಾಗ ನಮ್ಗೆ ಏನು ಅನ್ನಿಸ್ತದೆ ಅಂದರೆ ಇವೆರಡು ಸಂಖ್ಯೆಗಳು ಅನುಕ್ರಮ ಸಂಖ್ಯೆಗಳಾಗಿದ್ದಾವೆ. ಈ ರೀತಿ ಅನುಕ್ರಮ ಸಂಖ್ಯೆಗಳನ್ನ ಕೊಟ್ಟು ಅವುಗಳ ವರ್ಗಗಳ ನಡುವಿನ ಎಷ್ಟು ಸಂಖ್ಯೆಗಳದಾವ ಅಂತೇಳಿ ನಮಗೆ ಕೇಳಿದಾಗ ನಮಗೆ ಇಲ್ಲಿ ಒಂದು ಮಾಹಿತಿ ಗೊತ್ತಿರಬೇಕು. ಅದೇನೆಂದರೆ ಸಾಮಾನ್ಯವಾಗಿ n ಮತ್ತು n+1ರ ವರ್ಗಗಳ ನಡುವೆ 2n ರಷ್ಟು ಸಂಖ್ಯೆಗಳಿರುತ್ತವೆ. ಅಂದರೆ ಎರಡು ವರ್ಗ ಸಂಖ್ಯೆಗಳ ವ್ಯತ್ಯಾಸಕ್ಕಿಂತ ಒಂದು ಕಡಿಮೆ ಇರುತ್ತದೆ. ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು n ಅಂದರೆ ಏನು ತಗೋಬೋದು? 12 ಮತ್ತು n+1 ಅಂದರೆ ಏನಾಗುತ್ತೆ ಅಂದರೆ 12 + 1 ಆಗುತ್ತದೆ. ಇವಾಗ ನಮಗೆ ಗೊತ್ತಿದೆ n ಮತ್ತು n+1ರ ವರ್ಗಗಳ ನಡುವೆ ಎಷ್ಟಿರುತ್ತೆ ಅಂದರೆ 2n ರಷ್ಟು ಸಂಖ್ಯೆಗಳಿರುತ್ತವೆ. ಹಾಗಾಗಿ ನಾವು 2n ಅಂತ ತಗೋಬೇಕು. n ಅಂದರೆ ಎಷ್ಟಿದೆ? 12 ಇದೆ. ಹಾಗಾಗಿ 2 × 12 ಆಗುತ್ತೆ. ನಮಗೆ 2 × 12 ಅಂದರೆ ಎಷ್ಟಾಗುತ್ತೆ? 24 ಆಗುತ್ತದೆ. ಈ ರೀತಿಯಾಗಿ ಎರಡು ಅನುಕ್ರಮ ಸಂಖ್ಯೆಗಳ ವರ್ಗಗಳ ನಡುವೆ 24 ಸಂಖ್ಯೆಗಳಿದಾವೆ ಅಂತೇಳಿ ನಾವು ಬರೀಬಹುದು. ನೆಕ್ಸ್ಟು ಇಲ್ಲಿ ಎರಡನೇದು 25 ಮತ್ತು 26 ಇವುಗಳು ಕೂಡ ಅನುಕ್ರಮ ಸಂಖ್ಯೆಗಳಾಗಿದ್ದಾವೆ. ಇವಾಗ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತಿದೆ ಇವುಗಳನ್ನ ಯಾವ ರೀತಿ ಬಿಡಿಸ್ಬೇಕಂತೇಳಿ. ಇಲ್ಲಿ ನಾವು ಡೈರೆಕ್ಟಾಗಿ ಬರಿಬೋದು. ಅಂದರೆ ಈ ರೀತಿ ಅನುಕ್ರಮ ಸಂಖ್ಯೆಗಳನ್ನ ಕೊಟ್ಟಾಗ ಈ ಮೊದಲು ಏನು ಸಂಖ್ಯೆ ಇರುತ್ತಲ್ಲ ಈ ಸಂಖ್ಯೆಗೆ ನಾವು 2ರಿಂದ ಗುಣಿಸಿದಾಗ ನಮಗೆ ಈ ಎರಡೂ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳದಾವ ಅಂತೇಳಿ ಡೈರೆಕ್ಟಾಗಿ ಬರಿಬಹುದು. ಇವಾಗ ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಈ ರೀತಿ n = 25, n+1 = 25 + 1 ಅಂತೇಳಿ ಬರ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಈ ಒಂದು ಮೊದಲೇ ಸಂಖ್ಯೆಗೆ ನೀವು 2ರಿಂದ ಗುಣಿಸಿ ಡೈರೆಕ್ಟಾಗಿ ಉತ್ತರವನ್ನು ಕೂಡ ನೀವು ಬರಿಬಹುದು. ಇವಾಗ 2n = 2 × 25 = 50 ಆಗುತ್ತೆ. ಆದ್ದರಿಂದ ಈ ಎರಡು ಸಂಖ್ಯೆಗಳ ವರ್ಗಗಳ ನಡುವೆ 50 ಸಂಖ್ಯೆಗಳಿದಾವೆ ಅಂತೇಳಿ ನೀವು ಬರಿಬೇಕು. ನೆಕ್ಸ್ಟು ಮೂರನೇದ್ದು 99 ಮತ್ತು 100 ಇವುಗಳು ಕೂಡ ಅನುಕ್ರಮ ಸಂಖ್ಯೆಗಳಾಗಿದ್ದಾವೆ. ಹಾಗಾಗಿ ಈ ಮೊದಲೇ ಸಂಖ್ಯೆಗೆ ನಾವು 2ರಿಂದ ಗುಣಿಸಿದಾಗ ಎಷ್ಟಾಗುತ್ತೆ ಅಂದರೆ 198 ಆಗುತ್ತದೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ನೀವು ಬರೆದು ಕೂಡ ಮಾಡಬಹುದು. ನಾನು ಡೈರೆಕ್ಟಾಗಿ ಇಲ್ಲಿ ನಾನು ಹೇಳ್ತಿದ್ದೀನಿ. ಆದ್ದರಿಂದ ಈ ಎರಡು ಸಂಖ್ಯೆಗಳ ವರ್ಗಗಳ ನಡುವೆ 198 ಸಂಖ್ಯೆಗಳಿದಾವೆ ಅಂತೇಳಿ ನೀವು ಡೈರೆಕ್ಟಾಗಿ ಈ ರೀತಿ ಅನುಕ್ರಮ ಸಂಖ್ಯೆಗಳನ್ನು ಕೊಟ್ಟಾಗ ನೀವು ಬರೀಬಹುದು. ಅಂದರೆ ಮೊದಲೇ ಸಂಖ್ಯೆಗೆ ನೀವು 2ರಿಂದ ಗುಣಿಸಿದರೆ ನಮಗೆ ಆ ಎರಡು ಸಂಖ್ಯೆಗಳ ವರ್ಗಗಳ ನಡುವೆ ಇರುವ ಸಂಖ್ಯೆಗಳು ನಮಗೆ ಗೊತ್ತಾಕವು. ಇಲ್ಲಿಗೆ ಅಭ್ಯಾಸ 5.1 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.